ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನ್ಪಾ ಇವ ಉತ್ತರ ಕರ್ನಾಟಕ ಪ್ರಾಂಕ್ಸ್ ಆದ್ಮೇಲೆ ಎಲ್ಲಿ ಹೋದ ಅಂತ ಅನ್ಕೊಂಡ್ರೇನೆ. ಎಲ್ಲೂ ಇಲ್ಲ, ನಿಮ್ಮನ್ನ ಬಿಟ್ಟು ಹೋಗಕ್ ಎಲ್ಲೂ ಆಗಂಗಿಲ್ಲ. ಆ, ಹಿಂಗ ಒಂದ್ ಸತ ಮಾತಾಡ್ಬೇಕಾರ ನಾನ ನನ್ನ ಫ್ರೆಂಡ್ ಮಂಜಣ್ಣ ಅಂತ ಇದಾರ. ಅವ್ರಿಗೆ ಕಾರ್ ಕಲ್ಸ್ಬೇಕಾರ ಒಂದ್ ಐಡಿಯಾ ಕೊಟ್ರ ಅವ್ರ. ಇಲ್ಲ, ನೀ ಚಲೋ ಕಾರ್ ಹೊಡಿತಿ, ಯಾಕೆ ನೀನ್ ಇನ್ನೊಬ್ಬರಿಗೆ ಯಾಕೆ ಹೇಳ್ಕೊಡ್ಬಾರ್ದ ಅಂತಂದ್ರ, ನನ್ ಟೈಮ್ ಒಳಗ್ ನಂಗೆ ಹೋಗಿ ಹೇಳ್ಕೊಡಕಂತೂ ಆಗುದಿಲ್ಲಣ್ಣ ಅಂತೇಳಿ ಅಂದಿದ್ದಕ್ಕ, ಬೇಡ ಆನ್ಲೈನ್ ದಾಗ ಹೇಳ್ಕೊಡ, ನಿನ್ ಕಡೆ ಏನ್ ಟ್ಯಾಲೆಂಟ್ ಐತಲ್ಲ ಅದನ್ನ 4 ಜನರಿಗೆ ಶೇರ್ ಮಾಡಂತೆ ಅಂದ. ನನಗೂ ಅದು ಒಂಥರ ಕಾನ್ಸೆಪ್ಟ್ ಒಳ್ಳೇದ್ ಅನಸ್ತ, ಮತ್ತೆ ನಿಮ್ ಜೊತೆ ಕನೆಕ್ಟೆಡ್ ಆಗಿರಾಕ ನನಗ ಒಂದ್ ಅವಕಾಶ ಸಿಕ್ಕಂಗಾತ. ಅದಕ್ಕ ಆಮ್ಯಾಗ ಆ ಪ್ರಾಂಕ್ಸ್ ಎದಕ್ ಕ್ಲೋಸ್ ಮಾಡೇನಿ ಅಂತ ಹೇಳಿ ನಂದೊಂದ್ ಪಾಡ್ಕಾಸ್ಟ್ ಬಂದೈತಿ. ಅದು 1ನೇ ಭಾಗ ಬಂದೈತಿ, 2ನೇ ಭಾಗ ಬರಾಕತೈತಿ, ನೋಡ್ರಿ ಅದ್ರೊಳಗ ಗೊತ್ತಾಗ್ತೈತಿ ಉತ್ತರ ಕರ್ನಾಟಕ ಪ್ರಾಂಕ್ಸ್ ಎದಕ್ ಬಂದಾಗೈತಿ ಅಂತ ಹೇಳಿ. ಸೊ ಈಗ ಅದನ್ನ ಗಾಡಿನ ನಾವು ಯೂಸ್ ಮಾಡ್ಕೊಂಡ, ಯಾರ ಈಗ ಕಾರ್ ಕಲಿತಿರ್ತಿರಲ್ಲ, ಬಿಗಿನರ್ಸ್ ಯಾರು ಅದಿರಲ್ಲ, ಅವರಿಗೆ ಏನೇನ್ ಟಿಪ್ಸ್ ಬೇಕಲ್ಲ, ಅಥವಾ ಅವರು ಬೇಸಿಕ್ಲಿ ಏನೇನ್ ತಿಳ್ಕೊಂಡಿರ್ಬೇಕಲ್ಲ, ಅದನ್ನ ನಾನು ನಿಮಗ ಹೇಳ್ಕೊಡಕ್ ಪ್ರಯತ್ನ ಮಾಡ್ತೀನಿ. ಮತ್ ನಾನು ತಪ್ಪು ಹೇಳಿದ್ದೆ ಅಂತ ಅಂದ್ರೆ ದಯಮಾಡಿ ಗೊತ್ತಿದ್ದವ್ರು ಕಮೆಂಟ್ ಮಾಡ್ರಿ, ನಾನು ಅದನ್ನ ತಿದ್ಕೋತೀನಿ ಅಂತ ಹೇಳಿ ಹೇಳತ್ತೀನಿ. ಸ್ಟಾರ್ಟ್ ಮಾಡೋಣ ನಮ್ ಕ್ಲಾಸ್. ಫಸ್ಟ್ ಗೆ ಏನೇನ್ ತಿಳ್ಕೊಬೇಕಂತ ಹೇಳಿ ಹೇಳ್ತೇನೆ. ಫಸ್ಟ್ ಗೆ ಬ್ಯಾಕ್ ಕ್ಯಾಮ್ರಾ ಮಾಡ್ತೇನೆ ತಡ್ರಿ. ಓಕೆ, ಇದು ಸ್ಟೇರಿಂಗ್ ವೀಲ್. ಕಾರ್ ಓಡಿಸೋ ಕಾರ್ ಓಡ್ಸಕ ಫಸ್ಟ್ ಮೇನ್ ಇದ ಬೇಕ. ಯಾಕಂತ ಅಂದ್ರೆ ನೀವು ಲೆಫ್ಟ್ ಹೋಗ್ಬೇಕು ರೈಟ್ ಹೋಗ್ಬೇಕು ಡಿಸೈಡ್ ಆಗೋದು ಇಲ್ಲಿಂತ್ರನ. ಅದಾದ್ಮೇಲೆ ನಿಮ್ಗ ಇಲ್ಲಿ ನೋಡ್ರಿ, ಕ್ಲಚ್, ಬ್ರೇಕ್, ಆಕ್ಸಿಲೇಟರ್. ಇದು ಆಕ್ಸಿಲೇಟರ್, ಇದು ಬ್ರೇಕ್, ಇದು ಕ್ಲಚ್. ABC ಅಂತೀವಿ ನಾವು. ಅಂದ್ರೆ ಈಸಿ ಆಗ್ಲಿ ಅಂತ ಹೇಳಿ, ಗಾಡಿ ಮುಂದ್ ಹೋಗಾಕ, ಗಾಡಿ ನಿಲ್ಸಾಕ, ಗಾಡಿ ಗೇರ್ ಹಾಕಾಕ. ಆಮೇಲೆ ಇದು ಗಾಡಿ ಮ್ಯಾನುವಲ್ ಆಗಿರೋದ್ರಲಿಂತ ಇದಕ್ಕ ಗೇರ್ ಹಿಂಗ್ ಬರ್ತೈತಿ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಆಮೇಲೆ ಥರ್ಡ್ ಗೇರ್, ಆಮೇಲೆ ಫೋರ್ತ್ ಗೇರ್, ಫಿಫ್ತ್ ಗೇರ್. ಇದು ರಿವರ್ಸ್ ಗೇರ್, ಹಿಂದ್ ಹೋಗಾಕ. ಸೊ ಇದ್ರೊಳಗೆ ಒಟ್ಟಾರೆ 5 ಗೇರ್ ಬರ್ತಾವ, ಪ್ಲಸ್ ಒಂದ್ ರಿವರ್ಸ್ ಗೇರ್ ಬರ್ತೈತಿ. ಆಮೇಲೆ ನಿಮ್ಗ ಇಲ್ಲಿ ನೋಡ್ರಿ, ಚಾವಿ ಇಲ್ಲಿ ಹಾಕೋದು. ಸ್ಟೇರಿಂಗ್ ಲಾಕ್ ಆಗಿತ್ತಂತೆ ಅಂದ್ರೆ ಚಾವಿ ಅಷ್ಟ್ ಲಗು ತಿರುಗುದಿಲ್ಲ. ಸೊ ಸ್ಟೇರಿಂಗ್ ನೀವು ಸ್ವಲ್ಪ ಅಳ್ಳಾಡ್ಸಿ ಚಾವಿ ಆನ್ ಮಾಡಿದ್ರಂತೆ ಅಂದ್ರೆ ಆನ್ ಆಗ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ, ಈಗ ಮೀಟರ್ ಒಳಗ ಇದೇನ್ ಲೈಟ್ ಬಂತಲ್ಲ, ಇದು ಇಗ್ನೇಷನ್ ಆನ್ ಆತಂತೆ ಅಂತಾರ. ಈಗ ಗಾಡಿ ಸ್ಟಾರ್ಟ್ ಆಗಿಲ್ಲ ಇನ್ನು, ಬಟ್ ಇಗ್ನೇಷನ್ ಆನ್ ಆಗೈತಿ. ಇದ್ರೊಳಗೆ ಇನ್ನೊಂದು ಏನ್ ತಿಳ್ಕೊಳ್ಳೋದೈತಂತೆ ಅಂದ್ರ, ಈಗ ನೋಡ್ರಿ, ಇವು ಕೆಲವೊಂದ್ ಲೈಟ್ ಆಫ್ ಆಗ್ತಾವಲ್ಲ, ಆ ಲೈಟ್ ಆಫ್ ಆದ್ಮೇಲೆ ಗಾಡಿದ್ ನಾವು ಸೆಲ್ಫ್ ಹೊಡಿಬೇಕ. ಅಂದ್ರ ಗಾಡಿ ಬ್ಯಾಟ್ರಿ ಹೆಲ್ತ್ ಚಲೋ ಇರ್ತೈತಿ, ಏನು ಇದನ್ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ. ಓಕೆ, ಇದು ಗಾಡಿ ಸ್ಟಾರ್ಟ್ ಮಾಡೋದಾತ. ಆಮೇಲೆ ನಿಮ್ಗೆ ಇನ್ನೂ ಏನೇನ್ ತಿಳ್ಕೊಳಕೈತಂತೆ ಅಂದ್ರ, ಇವತ್ತಿನ ಕ್ಲಾಸ್ ಒಳಗ AC, ನಮ್ದು ಗಾಡಿದು ಮ್ಯಾನುವಲ್ AC ಆಗಿರೋದ್ರಲಿಂತ ಎಲ್ಲಾ ನಾವ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕ. ಇಲ್ಲ ಅಂತ ಅಂದ್ರೆ ಕ್ಲೈಮೇಟ್ ಕಂಟ್ರೋಲ್ ಬರ್ತೈತಿ, ಅದ ನಿಮ್ ಗಾಡಿದ ಕ್ಲೈಮೇಟ್ ತಕ್ಕಂಗ ಆಟೋಮೆಟಿಕ್ಲಿ ಸೆಟ್ ಆಗ್ತೈತಿ. ಸೊ ಇದು ಫ್ಯಾನ್ 1 2 3 4 ಅಂತ ಇರ್ತೈತಿ. ಇದು ನಿಮ್ಗೆ ಎಷ್ಟು ಕೂಲ್ ಬೇಕ, ವಾರ್ಮ್ ಬೇಕ, ಹಾಟ್ ಬೇಕ ಅಂತ ಹೇಳಿ ನೀವು ಸೆಟ್ ಮಾಡಿ ಇಟ್ಕೋಬೇಕ. ಇದು AC ಬಟನ್, ಇದು ಡಿಫಾಗರ್ ಬಟನ್. ಇಲ್ಲಿ ಐತಲ್ಲ, ಇದು ಡೈರೆಕ್ಟ್ ಫ್ರಂಟಿಗೆ ನಿಮಗ AC ಬ್ಲೋ ಬರ್ತೈತಿ. ಸೊ ಈ ಡೈರೆಕ್ಷನ್ ದಾಗ ಇದು ನಿಮಗ ಫ್ರಂಟ್ ಮತ್ತ ಕಾಲ್ ಕೆಳಗಡೆ ಬರ್ತೈತಿ. ಇದು ಬರೀ ಕಾಲ್ ಕೆಳಗಡೆ ಬರ್ತೈತಿ. ಇಲ್ಲಿ ಏನೈತಲ್ಲ, ಡಿಫಾಗರ್ ಅಂತ ಅಂದ್ರ ಇಲ್ಲಿ ಏನ್ ವಿಂಗ್ ಕಾಣಿಸ್ತೈತಲ್ಲ, ಇಲ್ಲಿ ಬರ್ತೈತಿ AC. ಪ್ಲಸ್ ಕಾಲಿಗೆ ಬರ್ತೈತಿ. ಇದ್ರ ಕೆಳಗೆ ಏನೈತಲ್ಲ, ಲಾಸ್ಟ್ ಇರೋದು ಡಿಫಾಗರ್ ಯಾವ್ದಕ್ ಯೂಸ್ ಆಗ್ತೈತಿಪಾ ಅಂತ ಅಂದ್ರೆ, ನೀವು ಮಳೆಗಾಲದವಾಗ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರಿ, ಇಲ್ಲಿ ಎಲ್ಲಾ ಫುಲ್ ಎಲ್ಲ ಒಂಥರ ಫಾಗ್ ಹಿಡ್ದಂಗ ಆಗ್ತೈತಿ, ಗ್ಲಾಸ್ ನಿಮಗ್ ಮುಂದಿಂದೆಲ್ಲಾ ಕಾಣಂಗಿಲ್ಲ. ಸೊ ಅವಾಗ ನೀವ್ ಏನ್ ಮಾಡ್ಬೇಕಾಕೇತಂದ್ರ, ಈ ಸ್ವಿಚ್ ಅನ್ನ ಡಿಫಾಗರಿಗೆ ಹಾಕಿ AC ಆನ್ ಮಾಡಿ ಇಟ್ರಂತ, ಇದು ಡಿಫಾಗರ್ ಬಟನ್ ಆನ್ ಮಾಡಿ ಇಟ್ರ ಅಂದ್ರ ವಿತಿನ್ ಒಂದ್ 2 ಮಿನಿಟ್ಸ್ ಒಳಗಂತೆ ಅಂದ್ರ ಅದೆಲ್ಲ ಕ್ಲಿಯರ್ ಆಗ್ತೈತಿ. ಇದ ಡಿಫಾಗರ್ ಆಗ್ತೈತಿ. ಆಮೇಲೆ ಇದ್ರೊಳಗ್ ನೋಡ್ರಿ, ಇದು ಡೋರ್ ಲಾಕ್ ಅನ್ಲಾಕ್ ಬಟನ್. ಇದು ವಿಂಡೋ ಏನ್ ಗ್ಲಾಸ್ ಇರ್ತಾವಲ್ಲ,
ಈ ಇದು ಒತ್ತೋದ್ರಲಿಂತ ಹಿಂದ್ ಯಾವ್ದಾರ ಹುಡುಗರು ಇದ್ರಂದ್ರ ಅವ್ರು ಹಗಲೆಲ್ಲ ವಿಂಡೋ ತೆಗೆದು ಹಾಕೋದು ಮಾಡ್ತಾರಲ್ಲ, ಅವ್ರಿಗೆ ತೆಗ್ಯಾಕ್ ಬರಲ್ಲ. ಇದು ಲಾಕ್ ಆಗ್ಬಿಡ್ತಾವ ಎಲ್ಲಾ ವಿಂಡೋ. ಆಮೇಲೆ ಇದು ಮಿರರ್ ಅಡ್ಜಸ್ಟ್ಮೆಂಟ್. ಇದು ಕರ್ಸರ್ ಹೆಂಗ್ ಇರ್ತೈತಿ ಅಂತ ಲೆಫ್ಟ್ ಮಿರರ್ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಲೆಫ್ಟ್, ಆಮೇಲೆ ಇದು ಫುಲ್ ಜಾಯ್ಸ್ಟಿಕ್ ಇರ್ತೈತಿ ಇದು. ಆಮೇಲೆ ರೈಟ್ ಮಿರರ್ ಅಡ್ಜಸ್ಟ್ ಮಾಡ್ಬೇಕಾದ್ರೆ ರೈಟ್ ಫುಲ್ ಜಾಯ್ಸ್ಟಿಕ್. ಈ ತರದ್ಲಿಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ಆಮೇಲೆ ಹಾ, ನಿಮ್ಗೆ ಈಗ ಮಿರರ್ ನೋಡ್ರಿ, ಇದು ಸೆಂಟರ್ ಮಿರರ್. ಸೆಂಟರ್ ಮಿರರ್ ನೀವು ಹೆಂಗ್ ಸೆಟ್ ಮಾಡಿ ಇಟ್ಕೋಬೇಕಂತ ಅಂದ್ರೆ ಎಂಟೈರ್ ಈಗ ನನಗೆ ಹಿಂದಿಂದೆಲ್ಲ ವ್ಯೂ ಹೆಂಗ್ ಕಾಣಕತ್ತೈತಿ ಪೂರ್ತಿ ಹಿಂಗ್ ಸೆಟ್ ಮಾಡಿ ಇಟ್ಕೋಬೇಕ. ಆಮೇಲೆ ನೋಡ್ರಿ, ಇದು ನಂದ ವ್ಯೂ ಈ ತರ ನನಗೆ ಕಾಣಕತ್ತೈತಿ. ಈಗ ನನಗ ಹಿಂಗ್ ಕಾಣಕತ್ತೈತಿ. ಇವಾಗ ನಾವು ಲೆಫ್ಟ್ ಮಿರರ್ ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂತ ಅಂದ್ರೆ ನೋಡ್ರಿ, ಇಲ್ಲ ನೀವು ಯಾವತ್ತಿಗೂ ಈ ಲೆಫ್ಟ್ ಇದು ಫ್ರಂಟ್ ಡೋರ್ ಇರ್ತೈತಲ್ಲ, ಅದ್ರದ್ದು ಹ್ಯಾಂಡಲ್ ಇರ್ತೈತಲ್ಲ ಡೋರ್ ತೆಗಿಯೋದು, ಅದಕ್ಕೆ ಸೆಟ್ ಮಾಡ್ಕೋಬೇಕು ನೀವು. ಓಕೆ, ಗಾಡಿ ಇಗ್ನಿಷನ್ ಆನ್ ಮಾಡಿಲ್ಲ ನಾವು, ಗಾಡಿ ಇಗ್ನಿಷನ್ ಆನ್ ಮಾಡಿಲ್ಲ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಈಗ ಗಾಡಿದ ಇಗ್ನಿಷನ್ ಆನ್ ಮಾಡೀನಿ. ಸೊ ಇವಾಗ ಸೈಡ್ ಮಿರರ್ ಸೆಟ್ ಮಾಡೋಣ. ಇವಾಗ ನೋಡ್ರಿ, ನಮಗ ಕರೆಕ್ಟ್ ಆಗಿ ಕಾಣಕತ್ತಿಲ್ಲಲ್ಲ, ನಿಮ್ಗ ಹಿಂಗ್ ಅಂದ್ರ ಝೂಮ್ ಸಂಬಂಧ ಮುಂದ್ ತಗೊಂಡಿನಿ. ಇದೇನ್ ಡೋರ್ ಇರ್ತೈತಲ್ಲ ಫ್ರಂಟ್ ಡೋರ್, ಅದ್ರದ ಹ್ಯಾಂಡಲಿಗೆ ಕರೆಕ್ಟ್ ಆಗಿ ನಾವು ಮಿರರ್ ಅನ್ನ ಅಲೈನ್ ಮಾಡ್ಕೋಬೇಕ. ಸೊ ಅಂದ್ರ ನಮಗ ನಮ್ದು ಕಾರಿಂದ ಬಾಡಿ ಲೆಂತ್ ಪ್ಲಸ್ ನಮ್ ಹಿಂದ್ ಬರೋರು ಎಲ್ಲಾರು ಕಾಣಿಸ್ತಾರ. ಸೇಮ್ ಹಂಗ ರೈಟಿಗೆ ಈಗ ಇದು ಆಲ್ರೆಡಿ ಸೆಟ್ ಇದ್ದಿದ್ದ ಐತಿ. ನಮ್ದು ರೈಟ್ ಡೋರ್ ಅಂದ್ರೆ ಫ್ರಂಟ್ ಡೋರ್ ಹ್ಯಾಂಡಲಿಗೆ ನಾನು ಕರೆಕ್ಟ್ ಮಿರರ್ ಸೆಟ್ ಮಾಡೀನಿ. ಸೊ ನಮಗೆಲ್ಲ ವಿಸಿಬಿಲಿಟಿ ಕರೆಕ್ಟ್ ಆಗಿ ಕಾಣಿಸ್ತೈತಿ. ಸೊ ಇವಾಗ ಗಾಡಿ ಸ್ಟಾರ್ಟ್ ಮಾಡೋನು. ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದ್ ನಾನು ನಿಮ್ಗೆ ಹೇಳಿದ್ನಲ್ಲ, ಇಗ್ನೇಷನ್ ನಿಮ್ದು ಸ್ಟಾರ್ಟ್ ಆಗಿ ಬಾಳತ್ತಾಗಿತ್ತಂದ್ರೆ ಮತ್ತೊಮ್ಮೆ ಆಫ್ ಮಾಡ್ರಿ, ಆನ್ ಮಾಡ್ರಿ, ಲೈಟ್ಸ್ ಇವೆಲ್ಲ ಆಫ್ ಆತ, ಸ್ವಲ್ಪ ಸ್ಟಾರ್ಟ್ ಮಾಡಿದ್ರಿ, ಗಾಡಿ ಸ್ಟಾರ್ಟ್ ಆತು ಇವಾಗ. ಸೊ ಇವತ್ತಿಂದ ಟಾಪಿಕ್ ನಂದು ಏನಿತ್ತಂತೆ ಅಂದ್ರೆ ಜಸ್ಟ್ ಬೇಸಿಕ್ ಹೇಳ್ಕೊಡೋದು ಅಂತ ಇತ್ತು. ಸೊ ಇಷ್ಟು ಸಾಕು ಇವತ್ತು ಬೇಸಿಕ್ಗೆ. ಅದಾದ್ಮೇಲೆ ನಾಳಿಂತ್ರ ಏನೈತಲ್ಲ, ಗಾಡಿ ಹೆಂಗ್ ಮೂವ್ಮೆಂಟ್ ಮಾಡ್ಬೇಕು, ನಾವು ಕ್ಲಚ್ ಹೆಂಗ್ ಬಿಡ್ಬೇಕ, ಬ್ರೇಕ್ ಹೆಂಗ್ ಹಚ್ಬೇಕ, ಅದನ್ನೆಲ್ಲ ನಾಳಿನ ಕ್ಲಾಸ್ ಒಳಗೆ ನಾ ಹೇಳ್ತೇನಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.